ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬೀಡ್ಸ್ ಹಾಕಿ ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡೋಣ. ನಮ್ಮ ಜೊತೆ ಸಾಡಿ ತೊಗೊಂಡಿದ್ದೀನಿ. ಸಾಡಿ ನೀಲಿ ಮತ್ತು ಗೋಲ್ಡ್ ಇದೆ. ನಾನು ನೀಲಿ ಹಾಕ್ತಾ ಇದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ಅಂತ. ನಾನು 2 ಟೈಪ್ ಬೀಡ್ಸ್ ತೊಗೊಂಡಿದ್ದೀನಿ. ಒಂದು ಉದ್ದ ತೊಗೊಂಡಿದ್ದೀನಿ, ಇನ್ನೊಂದು ನಾರ್ಮಲ್ ಬೀಡ್ಸ್ ತೊಗೊಂಡಿದ್ದೀನಿ. 6 ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಮೊದಲಿಗೆ ಸೀರೆಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡೋಣ. ಲಾಕ್ ಆದಮೇಲೆ 5 ಚೈನ್ ಹಾಕೋಣ. 1 2 3 4 5 ಚೈನ್ ಆದಮೇಲೆ ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ ಅದರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ ದಾರ ಸ್ವಲ್ಪ ಮೇಲೆ ಕೆತ್ತಿ ಒಂದು ಬೀಡ್ಸ್ ಆ್ಯಡ್ ಮಾಡೋಣ. ಬೀಡ್ಸ್ ನೋಡಿದ್ದೀನಿ ನಾನು. ಬೀಡ್ಸ್ ಆದಮೇಲೆ ಬೀಡ್ಸಿಗೆ ಒಂದು ಲಾಕ್ ಮಾಡಿ ಇದು ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡೋಣ. ಲಾಕ್ ಆದಮೇಲೆ 5 ಚೈನ್ 1 2 3 4 5 ಚೈನ್ ಆದಮೇಲೆ ಮತ್ತೆ ಎಲ್ಲಿ ಬರುತ್ತೆ ಇಲ್ಲಿ ನೋಡಿ ಲಾಕ್ ಮಾಡೋಣ. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್. ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಇನ್ನೊಂದು ಬೀಡ್ಸಿಗೆ ಆ್ಯಡ್ ಮಾಡೋಣ. ಆದ್ಮೇಲೆ ಇದಕ್ಕೂ ಲಾಕ್ ಮಾಡಿ ಇದು ಎಲ್ಲಿ ಬರುತ್ತೆ ನೋಡಿ ಮತ್ತೆ ಲಾಕ್ ಮಾಡೋಣ. ಪಕ್ಕದಲ್ಲಿ ಇನ್ನೊಂದು ಲಾಕ್. ಇದೇ ಥರ ಸಾಡಿ ಫುಲ್ ಎಂಡ್ ಆಗೋವರೆಗೂ ಹಾಕೋಣ. ಮತ್ತು 5 ಚೈನ್ 1 2 3 4 5. ಇದೇ ಥರ ಸಾಡಿ ಫುಲ್ ಎಂಡ್ ಆಗೋವರೆಗೂ ಹಾಕೋಣ. 5 ಚೈನ್ ಹಾಕಿದ್ಮೇಲೆ ಮತ್ತೆ ಒಂದು ಬೀಡ್ಸ್ ಲಾಕ್ ಮಾಡಿದ್ದೀನಿ ಆ ಟೈಮು. ಮತ್ತೆ 5 ಚೈನ್ ಹಾಕಿ ಮತ್ತೆ ಒಂದು ಬೀಡ್ಸ್ ಹಾಕಿದ್ದೀನಿ. ಇದೇ ಥರ ಸಾಡಿ ಫುಲ್ ಎಂಡ್ ಆಗೋವರೆಗೂ ಹಾಕೋಣ. ನಾನು ಮೊದಲಿಗೆ ಎಲ್ಲಿ ಲಾಕ್ ಮಾಡಿದ್ದೀನಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಮತ್ತು ಅದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಹಾಕೋಣ. ಲಾಕ್ ಆದಮೇಲೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಇಲ್ಲಿಗೆ ನೋಡಿ ಲಾಕ್ ಮಾಡೋಣ. ಲಾಕ್ ಮಾಡಿ ಸ್ವಲ್ಪ ದಾರ ಮೇಲೆ ಕೆತ್ತಿ ಬೀಡ್ಸ್ ಆ್ಯಡ್ ಮಾಡೋಣ. ಬೀಡ್ಸ್ ತೊಗೊಂಡಿದ್ದೀನಿ. ಬೀಡ್ಸ್ ಹಾಕೋಣ. ಆದಮೇಲೆ ಅದಕ್ಕೂ ಲಾಕ್ ಮಾಡೋಣ. ಮತ್ತು ದಾರ ಮೇಲೆ ಕೆತ್ತಿ ಇದೊಂದು ಬೀಡ್ಸ್ ಹಾಕಿ ಲಾಕ್ ಮಾಡೋಣ. ಒಟ್ಟು ಇಲ್ಲಿ 6 ಬೀಡ್ಸ್ ಬರಬೇಕು. ಸ್ವಲ್ಪ ರೌಂಡ್ ಶೇಪ್ ಬರಬೇಕಲ್ಲ, ಅದಕ್ಕೋಸ್ಕರ ನಾನು 6 ಬೀಡ್ಸ್ ಹಾಕ್ತಾ ಇದ್ದೀನಿ. ಹಾಕಿ ಇದು ಲಾಕ್ ಹಾಕಿದ್ದೀವಲ್ಲ ಫಸ್ಟಿಗೆ ಆ ಲಾಕ್ ಒಳಗಡೆಯಿಂದ ಲಾಕ್ ಮಾಡೋಣ. ಮತ್ತು ಪಕ್ಕದಲ್ಲೂ ಲಾಕ್. ಮತ್ತು 5 ಚೈನ್ 1 2 3 4 5 ಇದು ಮತ್ತೆ ಎಲ್ಲಿ ಬರುತ್ತೆ ನೋಡಿ ಇಲ್ಲಿಗೆ ಲಾಕ್ ಮಾಡೋಣ. ಈ 2 ಸೆಂಟ್ರ್ ಒಳಗಡೆಯಿಂದ ಲಾಕ್ ಮಾಡೋಣ. ಮತ್ತು ಆ ಬೀಡ್ಸು ಇದೇ ಥರ ಸಾರಿ ಫುಲ್ ಎಂಡ್ ಆಗೋವರೆಗೂ ಹಾಕೋಣ. ಲಾಕ್ ಮಾಡೋಣ. ಇಲ್ಲಿ ಬರ್ತಿಲ್ಲ ನೋಡಿ ಲಾಕ್ ಮಾಡೋಣ.
ಈ ಥರ ರೌಂಡಾಗಿ ಬರಬೇಕು. ಇದೇ ಥರ ಸಾಡಿ ಫುಲ್ ಎಂಡಾಗೋವರೆಗೂ ಹಾಕೋಣ. ಸಾಡಿ ಫುಲ್ ಎಂಡಾಗೋವರೆಗೂ ಹಾಕಿದ್ದೀನಿ. ಇದು ಕುಚ್ಕಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಕುಚ್ಕಟ್ಟು ಮೇಲೆ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ನೋಡಿ. ಆ ಕಲೆ ಇದ್ದೀರಲ್ಲ ಅವರಿಗೆ ತುಂಬ ಯೂಸ್ ಆಗುತ್ತೆ.